ಹಾಯ್ ಎವ್ರಿವನ್. ಎಷ್ಟೇ ಥರದ ಹೊಸ ಸ್ವೀಟ್ಗಳನ್ನು ಮಾಡಿಕೊಂಡ್ರೂ ಅಜ್ಜಿ ಕಾಲದ ರಾಗಿ ಕಿಲ್ಸದ ರುಚಿ ಮಾತ್ರ ಅದ್ಭುತನೇ. ಇದನ್ನು ಮಾಡಲಿಕ್ಕೆ 1 ಬೌಲ್ ರಾಗಿನ ಚೆನ್ನಾಗಿ ಜಾಲಿಸಿ ತೊಳೆದು ರಾತ್ರಿ ಇಡೀ ನೆನೆಸಿಟ್ಟ ರಾಗಿನ ಮಿಕ್ಸಿ ಜಾರ್ಗೆ ಹಾಕಿ 1 ಬೌಲ್ ರಾಗಿಗೆ ಅರ್ಧ ಬೌಲಷ್ಟು ಫ್ರೆಶ್ ಕಾಯಿ ತುರಿ, 8ರಿಂದ 10 ಏಲಕ್ಕಿ ಹಾಕಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿ ಗ್ರೈಂಡ್ ಮಾಡಿ. ನಂತರ ಇದನ್ನು ಒಂದು ಪಾತ್ರೆ ಮೇಲೆ ಜಾಲ್ರಿ, ಅದ್ರ ಮೇಲೆ ತೆಳು ಬಟ್ಟೆನ ಹಾಕಿ ಹಾಲನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಅದೇ ಹಿಂಡಿರೋ ರಾಗಿಗೆ ಮತ್ತೆ ನೀರು ಹಾಕಿ ಗ್ರೈಂಡ್ ಮಾಡಿ ಹಿಂಡ್ಕೊಂಡು ಇದೇ ಪ್ರೋಸೆಸ್ನ 2ರಿಂದ 3 ಸಲ ಮಾಡಿದ್ರೆ ಇಷ್ಟು ಹಾಲು ಬರುತ್ತೆ. ಇದಕ್ಕೆ 3/4 ಬೌಲಷ್ಟು ಬೆಲ್ಲ, 1/4 ಟೀ ಸ್ಪೂನ್ ಉಪ್ಪು ಹಾಕಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಕುದಿಸ್ಕೊಂಡು ನಂತರ ತುಪ್ಪ ಹಾಕಿ ಕುದಿಸ್ಕೊಳ್ತಾ ಹೋಗಬೇಕು. ಇದನ್ನು ಸೌಟ್ನಲ್ಲಿ ತೆಗೆದು ಈ ರೀತಿ ಬಿಟ್ಟಾಗ ರಿಬ್ಬನ್ ಶೇಪ್ ಬಂತು ಅಂದರೆ ಫ್ಲೇಮ್ ಆಫ್ ಮಾಡಿ ತುಪ್ಪ ಸವರಿದ ಪ್ಲೇಟ್ನಲ್ಲಿ ಹಾಕಿ ನೀಟಾಗಿ ಹರಡಿ ಪೂರ್ತಿ ತಣ್ಣಗಾದ್ಮೇಲೆ ಚಾಕು ಅಲ್ಲಿ ಕಟ್ ಮಾಡಿಕೊಂಡ್ರೆ ರಾಗಿ ಕಿಲ್ಸ ರೆಡಿ.